ನಮಸ್ಕಾರ. ಮುಖ್ಯಾಂಶಗಳು. ಪ್ರತಿಭಟನಾ ನಿರತ ರೈತ ಮುಖಂಡರು ಕೇಂದ್ರ ಸರ್ಕಾರದ ನಡುವೆ 10ನೇ ಸುತ್ತಿನ ಮಾತುಕತೆ ಪ್ರಗತಿಯಲ್ಲಿ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತಿತರರು ಭಾಗಿ. ನಿರ್ವಸತಿಗರಿಗೆ ಸೂರು ಒದಗಿಸಲು ಸರ್ಕಾರ ಬದ್ಧ. ಹಳ್ಳಿ ನಗರಗಳ ನಡುವಿನ ಅಂತರ ನಿವಾರಣೆಗೆ ಕ್ರಮ. ಪ್ರಧಾನಿ ನರೇಂದ್ರ ಮೋದಿ. ಜಿಲ್ಲಾಡಳಿತ ಗ್ರಾಮಮುಖಿಯಾಗಿ ಸೇವೆ ಸಲ್ಲಿಸುವುದು ಅವಶ್ಯ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕ್ರಿಯಾ ಯೋಜನೆ ರೂಪಿಸಬೇಕು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಪ್ರಥಮ ಪಿಯು 8 ಮತ್ತು 9ನೇ ತರಗತಿಗಳ ಪ್ರಾರಂಭಕ್ಕೆ ಚಿಂತನೆ. ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯ ನಂತರ ಅಂತಿಮ ನಿರ್ಧಾರ. ಸಚಿವ ಎಸ್ ಸುರೇಶ್ ಕುಮಾರ್. ವಾರ್ತೆಗಳ ವಿವರ. ಕೃಷಿ ಸುಧಾರಣಾ ಕಾನೂನುಗಳಿಗೆ ಸಂಬಂಧಿಸಿದಂತೆ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಇಂದು 10ನೇ ಸುತ್ತಿನ ಮಾತುಕತೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರತಿಭಟನಾ ನಿರತ ರೈತ ಮುಖಂಡರು ಮತ್ತು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಭಾಗಿಯಾಗಿದ್ದಾರೆ. ಕಾನೂನುಗಳನ್ನು ಹಿಂಪಡೆಯುವಂತೆ ರೈತರು ಪಟ್ಟು ಹಿಡಿದಿದ್ದು, ಸಮಸ್ಯೆ ಇರುವ ಅಂಶಗಳನ್ನಷ್ಟೇ ಹಿಂತೆಗೆದುಕೊಳ್ಳುವುದಾಗಿ ಸರ್ಕಾರ ಬಿಗಿ ನಿಲುವು ತೋರಿದೆ. ಪರಿಣಾಮ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಈ ಹಿಂದೆ ನಡೆದ ಎಲ್ಲ 9 ಮಾತುಕತೆಗಳು ವಿಫಲವಾಗಿದ್ದವು. ಕೃಷಿ ಸುಧಾರಣಾ ಕಾನೂನುಗಳನ್ನು ಹಿಂತೆಗೆದುಕೊಳ್ಳುವಂತೆ ಆಗ್ರಹಿಸಿ ಪಂಜಾಬ್ ಮತ್ತು ಹರಿಯಾಣದ ರೈತರು ಕಳೆದ ನವೆಂಬರ್ನಿಂದ ದೆಹಲಿ ಹೊರವಲಯದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ನಡುವೆ ಸರ್ವೋಚ್ಚ ನ್ಯಾಯಾಲಯ ಕೃಷಿ ಸುಧಾರಣಾ ಕಾನೂನುಗಳ ವಾಸ್ತವ ಸ್ಥಿತಿ ಅರಿಯಲು 4 ಸದಸ್ಯರ ಸಮಿತಿ ನೇಮಕ ಮಾಡಿದ್ದು, ಈ ಸಮಿತಿ ಸಭೆ ಸೇರಿ ಕಾನೂನುಗಳಲ್ಲಿರುವ ಲೋಪದೋಷಗಳ ಅಧ್ಯಯನ ಮಾಡುತ್ತಿದೆ. ಕಾನೂನು ವಿರೋಧಿಸಿ ಜನವರಿ 26ರಂದು ರೈತರು ದೆಹಲಿಗೆ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಉತ್ತರ ಪ್ರದೇಶ ರಾಜ್ಯದ 6 ಲಕ್ಷಕ್ಕೂ ಅಧಿಕ ಪ್ರಧಾನಮಂತ್ರಿ ಗ್ರಾಮೀಣ ವಸತಿ ಯೋಜನೆಯ ಫಲಾನುಭವಿಗಳಿಗೆ 2,600 ಕೋಟಿ ರೂಪಾಯಿಗಳ ಹಣಕಾಸು ನೆರವು ಬಿಡುಗಡೆ ಮಾಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾರಂಭದಲ್ಲಿ ಪಾಲ್ಗೊಂಡ ಪ್ರಧಾನಿ ವಸತಿ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. अब तक कितना खर्चा किया? खर्चा होगा 1,10,000। वो सारे पैसे समय पे मिल गए आपको? जी। किसी से कर्ज दे करके नहीं लेना पड़ा है ना? कर्ज किसी से ब्याज दे करके? नहीं साहब, किसी ने नहीं लिया पड़ा। और आपको संतोष है जो पैसे मिल रहे हैं उससे? हाँ, संतोष साहब है। उसमें काफी दिक्कत होती होगी? हाँ, दिक्कत आवत है सरकार। पानी आवत है, हाँ, चुवत है, हाँ। बरसात में पानी चुवत है, ओढ़ना भी भीग जाते हैं, का अनाज भी भीग जाता है, हम भी भीग जाते हैं, बैठे के ठौर नहीं रहता है। हाँ। और अभी पक्का घर बनने से क्या ಬಳಿಕ होगा? ಅವರು ದೇಶದ ಗ್ರಾಮಗಳ ಚಿತ್ರಣ ಇಂದು ಬದಲಾಗಿದೆ. ವಸತಿ ಯೋಜನೆಯಿಂದ ದೇಶದ ಬಡವರಲ್ಲಿ ಇಂದಲ್ಲ ನಾಳೆಯಾದರೂ ತಮ್ಮದೊಂದು ಮನೆ ನಿರ್ಮಾಣವಾಗುತ್ತದೆ ಎನ್ನುವ ವಿಶ್ವಾಸ ಮೂಡಿದೆ. ಆತ್ಮನಿರ್ಭರ್ ಭಾರತ ನೇರವಾಗಿ ಜನರ ಆತ್ಮವಿಶ್ವಾಸ ಹಾಗೂ ಸ್ವಂತ ಮನೆ ಹೊಂದುವುದಕ್ಕೆ ಸಂಬಂಧಿಸಿದೆ ಎಂದರು. ಹಿಂದಿನ ಸರ್ಕಾರವಿದ್ದಾಗ ಬಡವರಿಗೆ ತಮಗೂ ಮನೆ ನಿರ್ಮಿಸಿಕೊಳ್ಳುವ ಅವಕಾಶ ಸಿಗುತ್ತದೆ ಎನ್ನುವ ವಿಶ್ವಾಸವಿರಲಿಲ್ಲ. ಸರ್ಕಾರದ ತಪ್ಪು ನೀತಿಗಳಿಂದ ಬಡವರಿಗೆ ಮನೆ ಸಿಗುವುದು ಸಾಧ್ಯವಾಗುತ್ತಿರಲಿಲ್ಲ. ಈ ಸಮಸ್ಯೆಗೆ ಮುಕ್ತಿ ನೀಡಬೇಕೆಂದು 2016ರಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ವಸತಿ ಯೋಜನೆ ಜಾರಿಗೊಳಿಸಲಾಯಿತು. ಸ್ವಾತಂತ್ರ್ಯ ಬಂದ 100 ವರ್ಷಗಳೊಳಗೆ ದೇಶದ ಪ್ರತಿ ಕುಟುಂಬವೂ ಮನೆ ಹೊಂದುವಂತಾಗಬೇಕು ಎನ್ನುವುದು ಸರ್ಕಾರದ ಆಶಯ ಎಂದರು. ಕಳೆದ ವರ್ಷ ದೇಶದ ಗ್ರಾಮೀಣ ಭಾಗದಲ್ಲಿ 2 ಕೋಟಿ ಮನೆಗಳನ್ನು ನಿರ್ಮಿಸಲಾಗಿದೆ. ಈಗಾಗಲೇ 1.25 ಕೋಟಿ ಫಲಾನುಭವಿಗಳಿಗೆ ಮನೆಯ ಕೀಲಿಯನ್ನು ನೀಡಲಾಗಿದೆ. ಈ ಎಲ್ಲ ಮನೆಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಹಣಕಾಸು ನೆರವು ನೀಡಿದೆ ಎಂದು ತಿಳಿಸಿದರು. ವಸತಿ ಯೋಜನೆಯಿಂದ ಗ್ರಾಮೀಣ ಮಹಿಳೆಯರ ಸಶಕ್ತೀಕರಣವೂ ಸಾಧ್ಯವಾಗಿದೆ. ನೆರವು ಹಣ ನೇರವಾಗಿ ಬಡವರ ಬ್ಯಾಂಕ್ ಖಾತೆಗೆ ಹೋಗುತ್ತದೆ. ಹಳ್ಳಿ ನಗರಗಳ ಭೇದವಿಲ್ಲದೆ ಎಲ್ಲರೂ ಸುಗಮವಾಗಿ ಬದುಕು ನಡೆಸುವಂತಾಗಲು ತೀವ್ರಗತಿಯಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಮನೆಯೊಂದಿಗೆ ಗ್ಯಾಸ್, ವಿದ್ಯುತ್, ಶೌಚಾಲಯ ಸೌಲಭ್ಯಗಳನ್ನು ದೊರಕಿಸಲಾಗುತ್ತಿದೆ ಎಂದರು. ಪ್ರಧಾನಿ ಸ್ವಾಮಿತ್ವ ಯೋಜನೆ ಗ್ರಾಮೀಣರ ಭಾಗ್ಯ ಬದಲಿಸುವ ಯೋಜನೆಯಾಗಿದೆ ಎಂದ ಪ್ರಧಾನಿ, ಹಳ್ಳಿಗಳಲ್ಲಿರುವ ಜನರಿಗೆ ಜಮೀನು ಹಕ್ಕುಪತ್ರ ನೀಡಲಾಗುತ್ತದೆ. ಜನರ ಸಂಪತ್ತು ಅವರ ಹೆಸರಿನಲ್ಲಿಯೇ ಸರ್ಕಾರದ ಬಳಿ ದಾಖಲಾಗುತ್ತದೆ. ಇದನ್ನಾಧರಿಸಿ ಮುಂದೆ ಅವರು ಸಾಲ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಭೂಮಿಯ ಮೌಲ್ಯ ಹೆಚ್ಚುತ್ತದೆ. ಸ್ವಾಮಿತ್ವ ಯೋಜನೆ ಜನರಿಗೆ ಹೊಸ ಶಕ್ತಿ ನೀಡಲಿದೆ ಎಂದರು. 80,000 परिवार ऐसे भी हैं जिन्हें उनके मकान की दूसरी किस्त मिल रही है। अब आपके परिवार के लिए अगली सर्दी इतनी कठिन नहीं होगी।
अगली सर्दी में आपका अपना घर भी होगा और घर में सुविधाएं भी होगी। साथियों, आत्मनिर्भर भारत का सीधा संबंध देश के नागरिकों के आत्मविश्वास से है। गलती गलत नीतियों की थी, लेकिन नियति के नाम पर भुगतना पड़ता था मेरे गरीब भाइयों और बहनों को। गांव में रहने वाले गरीबों को इसी परेशानी से मुक्ति दिलाने के लिए, गरीब को पक्की छत देने के लिए प्रधानमंत्री आवास योजना ग्रामीण शुरू की गई थी। देश ने आजादी के 75 साल पूरे होने तक हर गरीब परिवार को पक्का घर देने का लक्ष्य तय किया था कि ग्रामीण विकास हो चाहे कृषि का क्षेत्र हो। ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ನರೇಂದ್ರ ಸಿಂಗ್ ತೋಮರ್, ದೇಶದ ಪ್ರತಿ ವ್ಯಕ್ತಿಗೂ ಮನೆ ನೀಡುವುದು ಕೇಂದ್ರ ಸರ್ಕಾರದ ಆದ್ಯತೆ. ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ. 2022ರೊಳಗೆ ದೇಶದ ಪ್ರತಿ ನಾಗರಿಕರಿಗೂ ಮನೆ ನೀಡುವುದು ಪ್ರಧಾನಿ ಮೋದಿ ಅವರ ಆಶಯವಾಗಿದ್ದು, ಕುಟುಂಬದ ಸಮಗ್ರ ವಿಕಾಸಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಮನೆಗೆ ಉಜ್ವಲ ಯೋಜನೆಯ ಅಡುಗೆ ಅನಿಲ ವಿತರಣೆ, ಶೌಚಾಲಯ ನಿರ್ಮಾಣಕ್ಕೆ ನೆರವು ನೀಡಲಾಗುತ್ತಿದೆ. ಗ್ರಾಮೀಣಾಭಿವೃದ್ಧಿಗಾಗಿ 2 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ ಎಂದರು. किसी के जीवन को संकट न रहे। मनरेगा में 1,11,500 करोड़ रुपया प्रावधान करके आज निश्चित रूप से गांव-गांव में रोजगार के अवसर खोल दिए गए हैं। प्रधानमंत्री ग्रामीण सड़क योजना का तीसरा चरण भी प्रधानमंत्री जी ने अपने इस द्वितीय कार्यकाल में प्रारंभ किया है। इस योजना के अंतर्गत पूरे देश में 1,25,000 किलोमीटर सड़क बनेगी, जिस पर 80,350 करोड़ रुपया खर्च आएगा। लगातार प्रधानमंत्री जी की यह कोशिश है कि ग्रामीण आजीविका परियोजना के माध्यम से देश की लाखों लाख बहनों को आजीविका के अवसर मिले, ग्रामीण क्षेत्र को अधोसंरचना मिले, ग्रामीण क्षेत्र में लोगों का जीवन जीना सुगम हो, रोजगार के अवसर प्रारंभ हो। इस दृष्टि से प्रधानमंत्री नरेंद्र मोदी जी के नेतृत्व में ग्रामीण विकास मंत्रालय बहुत तेजी के साथ काम कर रहा है। प्रत्येक लाभार्थी को उपलब्ध कराया जा रहा है। ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಜನವರಿ 30ರಂದು ಸರ್ವಪಕ್ಷಗಳ ಸಭೆ ಆಯೋಜಿಸಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಕಲಾಪ ಸುಗಮವಾಗಿ ಸಾಗಲು ಬೆಂಬಲ ಕೋರುವ ನಿಟ್ಟಿನಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯಲಿದೆ. ಬಜೆಟ್ ಅಧಿವೇಶನ ಜನವರಿ 29ರಿಂದ ಆರಂಭವಾಗಲಿದ್ದು 2021-22ನೇ ಸಾಲಿನ ಮುಂಗಡ ಪತ್ರ ಫೆಬ್ರವರಿ 1ರಂದು ಮಂಡನೆಯಾಗಲಿದೆ. ಕಲಾಪದಲ್ಲಿ ಯಾವುದೇ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ಧವಿರುವುದಾಗಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಬಾರಿಯ ಬಜೆಟ್ 2 ಹಂತಗಳಲ್ಲಿ ನಡೆಯಲಿದೆ. ಮೊದಲ ಹಂತ ಜನವರಿ 29ರಿಂದ ಫೆಬ್ರವರಿ 5ರವರೆಗೆ, ಎರಡನೇ ಹಂತ ಮಾರ್ಚ್ 8ರಿಂದ ಏಪ್ರಿಲ್ 8ರವರೆಗೆ ನಡೆಯಲಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜನವರಿ 29ರಂದು ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪದ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಲೋಕಸಭಾ ಕಲಾಪ ಸಂಜೆ 4ರಿಂದ 9ರವರೆಗೆ ನಡೆಯಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಎಲ್ಲ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆ ನಡೆಯಿತು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಡಾ ಸಿಎನ್ ಅಶ್ವತ್ಥನಾರಾಯಣ್, ಹಲವಾರು ಸಚಿವರು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಿದ್ದರು. ಈ ವೇಳೆ ಮುಖ್ಯಮಂತ್ರಿ ಸರ್ಕಾರದ ಅನುದಾನ ಬಿಡುಗಡೆ ಮತ್ತು ವೆಚ್ಚದ ಮಾಹಿತಿ ಕುರಿತ ಅವಲೋಕನ ತಂತ್ರಾಂಶ ಲೋಕಾರ್ಪಣೆ, 2019-20ನೇ ಸಾಲಿನ ಕರ್ನಾಟಕ ಅಂಕಿಅಂಶಗಳ ನೋಟ ಬಿಡುಗಡೆ ಮಾಡಿದರು. ಪತ್ರ ಸ್ವಲ್ಪ ಹಿಂದಕ್ಕೆ ಸರ್ 1 ಸೆಕೆಂಡ್ ಸರ್ ಬೊಮ್ಮಾಯಿ ಸರ್ ಈ ಕಡೆ ಸರ್ ಪತ್ರ
ನಂತರ ಅವರು ಜಿಲ್ಲಾಡಳಿತ ಕ್ರಿಯಾಶೀಲವಾಗಬೇಕು, ಸರ್ಕಾರದ ಆಶಯಗಳ ಈಡೇರಿಕೆಗೆ, ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆಗೆ ಅಧಿಕಾರಿಗಳು ಒತ್ತು ನೀಡಬೇಕು, ಜಿಲ್ಲಾಡಳಿತ ಸದಾ ಗ್ರಾಮಮುಖಿಯಾಗಿರಬೇಕು, ಗ್ರಾಮ ರಾಜ್ಯದ ಮೂಲಕ ರಾಮರಾಜ್ಯ ಸ್ಥಾಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದರು. ಕೊರೋನಾ ಮತ್ತಿತರ ಸಮಸ್ಯೆಗಳಿಂದಾಗಿ ಸ್ಥಗಿತಗೊಂಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ನಿಗದಿತ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸಲು ಆದ್ಯತೆ ನೀಡಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳವರೆಗೆ ಎಲ್ಲ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಕೈಗೊಳ್ಳಬೇಕು ಎಂದರು. ಗ್ರಾಮಗಳ ಅಭಿವೃದ್ಧಿಯಿಂದ ಮಾತ್ರ ನಾಡಿನ ಅಭಿವೃದ್ಧಿ ಸಾಧ್ಯ. ಕುಡಿಯುವ ನೀರು, ಸ್ವಚ್ಛತೆ, ಜಮೀನಿನ ದಾಖಲೆಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳು, ಪಿಂಚಣಿ ಸಮಸ್ಯೆಗಳನ್ನು ನಿವಾರಿಸಲು ಒತ್ತು ನೀಡಬೇಕು. ಬೇಸಿಗೆ ಶುರುವಾಗಲಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ತಲೆದೋರಬಹುದಾದ ನೀರಿನ ಸಮಸ್ಯೆ ಬಗೆಹರಿಸಲು ಕ್ರಿಯಾ ಯೋಜನೆ ರೂಪಿಸಬೇಕು. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಹೇಳಿದರು. ಶಿವಮೊಗ್ಗದಲ್ಲಿಂದು ಏರ್ಪಡಿಸಿದ್ದ ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರು, ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಗಳೊಂದಿಗೆ ಶಿಕ್ಷಣ ಸಂವಾದ ಕಾರ್ಯಕ್ರಮವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಉದ್ಘಾಟಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್. ಈಶ್ವರಪ್ಪ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಚಿವ ಸುರೇಶ್ ಕುಮಾರ್ ಬಡವರು ಹಾಗೂ ಮಧ್ಯಮ ವರ್ಗದವರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗುವುದರಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಂಡು ಗುಣಮಟ್ಟದ ಶಿಕ್ಷಣ ನೀಡುವುದು ಅತ್ಯಗತ್ಯ ಎಂದು ಹೇಳಿದರು. ನಾವು ಒಳ್ಳೆ ಉಚಿತವಾದ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ. ವಿಶ್ವಾಸನೂ ಕೂಡ ಅವನಿಗೆ ಊಟ ಆಗಬೇಕು. ಇಲ್ಲಿ ನನ್ನ ಮಗ ಬೇರೆ ಶಾಲೆ ಕಲಿಯಷ್ಟೇ ಅಲ್ಲ, ಅದಕ್ಕಿಂತ ಚೆನ್ನಾಗಿ ಕಲಿತಾನೆ ಅಂತ ಒಂದು ವಿಶ್ವಾಸ ಬರಬೇಕು. ಆ ರೀತಿಯ ಪ್ರಯತ್ನ ಇವತ್ತು ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಬಳಿಕ ಸುದ್ದಿಗಾರರೊಂದಿಗೆ ಅವರು ಪ್ರಥಮ ಪಿಯುಸಿ ಹಾಗೂ 8 ಮತ್ತು 9ನೇ ತರಗತಿಗಳನ್ನು ಪ್ರಾರಂಭ ಮಾಡುವ ಕುರಿತು ತಾಂತ್ರಿಕ ಸಲಹಾ ಸಮಿತಿಯ ಅಭಿಪ್ರಾಯ ಪಡೆದ ನಂತರ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮುಂದಿನ ವರ್ಷ ಶಾಲಾ ಕಾಲೇಜುಗಳು ಪ್ರಾರಂಭವಾದ ನಂತರ 45 ದಿನಗಳ ಕಾಲ ಬ್ರಿಡ್ಜ್ ಕೋರ್ಸ್ ನಡೆಸಲಾಗುವುದು. ಆನಂತರ ಎಂದಿನಂತೆ ಶೈಕ್ಷಣಿಕ ವರ್ಷದ ಪಠ್ಯಕ್ರಮಗಳ ಬೋಧನೆ ಮುಂದುವರಿಯಲಿದೆ ಎಂದರು. ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ನಿಗದಿ ಕುರಿತಂತೆ ಶಿಕ್ಷಣ ಇಲಾಖೆ ಆಯುಕ್ತರು ಈಗಾಗಲೇ ಖಾಸಗಿ ಶಾಲೆಗಳ ಮುಖ್ಯಸ್ಥರು ಹಾಗೂ ಪೋಷಕರೊಂದಿಗೆ ಚರ್ಚಿಸಿ ವರದಿ ನೀಡಿದ್ದಾರೆ. ಖಾಸಗಿ ಶಾಲೆಗಳು ಹಾಗೂ ಪೋಷಕರ ಹಿತವನ್ನು ಗಮನದಲ್ಲಿರಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದರು. ಬೇಕಾಗಿತ್ತು ಅದನ್ನು ಕೂಡ ಕಲಿಸಿ ಮತ್ತೆ ಮುಂದಕ್ಕೆ ಹೋಗೋದಕ್ಕೋಸ್ಕರ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ನಾವು ಮಾಡ್ತಾ ಇದ್ದೀವಿ. ಆ ಫೀಸ್ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆಯ ಆಯುಕ್ತರು ಎಲ್ಲ ಖಾಸಗಿ ಶಾಲೆಯ ಮುಖ್ಯಸ್ಥರನ್ನ, ಪೋಷಕ ಪ್ರತಿನಿಧಿಗಳನ್ನ ಕರೆದಿದ್ರು. ಅವರಿಬ್ಬರದ್ದು ಕೂಡ ಅಭಿಪ್ರಾಯ ಕೇಳಿದ್ದಾರೆ. ಈಗ ಅನೇಕ ಕಡೆ ಪೋಷಕರ ಪರಿಸ್ಥಿತಿ ಬಹಳ ಜರ್ಜರಿತ ಆಗಿದೆ ಆರ್ಥಿಕವಾಗಿ. ಅದೇ ರೀತಿ ಖಾಸಗಿ ಶಾಲೆ ಶಿಕ್ಷಕರಿಗೂ ಕೂಡ ಅನೇಕ ಕಡೆ ವೇತನ ಸಿಗ್ತಾ ಇಲ್ಲ. ಅವರಿಬ್ಬರದ್ದು ಕೂಡ ಹಿತವನ್ನ ಮನಸ್ಸಲ್ಲಿಟ್ಕೊಂಡು ಒಂದು ಫೀಸ್ ಸ್ಟ್ರಕ್ಚರ್ನ ರೆಡಿ ಮಾಡಿ ಕಳಿಸಿದ್ದಾರೆ ಅವರು. ನಾನು ಇನ್ನೂ ನೋಡಿಲ್ಲ. ಇನ್ನು 2 ದಿವಸದಲ್ಲಿ ಅದನ್ನ ನಾವು ಘೋಷಣೆ ಮಾಡ್ತೀವಿ. ರಾಮನಗರ ಜಿಲ್ಲೆಯ ಹಾರೋಹಳ್ಳಿಯಲ್ಲಿ ನಿರ್ಮಾಣ ಮಾಡಲಾಗಿರುವ ಅತ್ಯಾಧುನಿಕ ತಂತ್ರಜ್ಞಾನದ ಮುದ್ರಣ ಯಂತ್ರ ಘಟಕಕ್ಕೆ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. ಇದು ರಾಜ್ಯದಲ್ಲೇ ಮೊದಲ ಪ್ರಿಂಟೆಕ್ ಪಾರ್ಕ್ ಕ್ಲಸ್ಟರ್ ಘಟಕವಾಗಿದೆ. ಮುದ್ರಣಕಾರರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ, ಹಿರಿಯ ರಾಜಕಾರಣಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತಿತರರು ಭಾಗಿಯಾಗಿದ್ದರು. Srinivas, M. Chandrasekhar, right hand side. Request Dr. Shivshankar, CEO. Yes, sir.
ಸಚಿವ ಜಗದೀಶ್ ಶೆಟ್ಟರ್ ಮುದ್ರಣ ಉದ್ಯಮದಲ್ಲಿ ಭಾರತ 4ನೇ ಸ್ಥಾನದಲ್ಲಿದ್ದು ದೇಶದಲ್ಲಿ ಪ್ರಿಂಟೆಕ್ ಪಾರ್ಕ್ ಕ್ಲಸ್ಟರ್ ವಿನೂತನ ಪ್ರಯೋಗವಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನದ ಮುದ್ರಣ ಯಂತ್ರ ಘಟಕವನ್ನು 100 ಕೋಟಿಗೂ ಹೆಚ್ಚು ಮೌಲ್ಯದಲ್ಲಿ ನಿರ್ಮಿಸಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಮುದ್ರಣಾಲಯ ಕ್ಷೇತ್ರದಲ್ಲಿ ಭಾರತ ಮತ್ತಷ್ಟು ಅಭಿವೃದ್ಧಿ ಸಾಧಿಸಲಿದೆ ಎಂದರು. 2020ನೇ ಸಾಲಿನ ಭಾರತ ಆವಿಷ್ಕಾರ ಸೂಚ್ಯಂಕದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ. ನೀತಿ ಆಯೋಗವು ದೆಹಲಿಯಲ್ಲಿಂದು 2ನೇ ಆವೃತ್ತಿಯ ಭಾರತ ಆವಿಷ್ಕಾರ ಸೂಚ್ಯಂಕ ಬಿಡುಗಡೆ ಮಾಡಿದ್ದು, ಬೃಹತ್ ರಾಜ್ಯಗಳ ವಿಭಾಗದಲ್ಲಿ ಕರ್ನಾಟಕ ಈ ಸಾಧನೆ ಮಾಡಿದೆ. 2019ನೇ ಸಾಲಿನಲ್ಲೂ ಕರ್ನಾಟಕ ಮೊದಲ ಸ್ಥಾನ ಗಳಿಸಿತ್ತು. 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದ್ದು, ತಮಿಳುನಾಡು 3ನೇ ಸ್ಥಾನ ಪಡೆದಿದೆ. ಈಶಾನ್ಯ ರಾಜ್ಯಗಳ ವಿಭಾಗದಲ್ಲಿ ಹಿಮಾಚಲ ಪ್ರದೇಶ ಪ್ರಥಮ ರ್ಯಾಂಕ್ ಪಡೆದಿದೆ. ಕೇಂದ್ರಾಡಳಿತ ಪ್ರದೇಶಗಳ ವಿಭಾಗದಲ್ಲಿ ರಾಜಧಾನಿ ದೆಹಲಿ ಮೊದಲ ಸ್ಥಾನ ಗಳಿಸಿದೆ. ಅನ್ವೇಷಣೆ ಮತ್ತು ಆವಿಷ್ಕಾರಕ್ಕೆ ಪೂರಕವಾಗುವ ನೀತಿ ಅಳವಡಿಸಿಕೊಂಡು ಕಾರ್ಯಪ್ರವೃತ್ತವಾಗಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಂಕಗಳ ಆಧಾರದ ಮೇಲೆ ಪ್ರತಿ ವರ್ಷ ಸ್ಥಾನ ನೀಡಲಾಗುತ್ತದೆ. Are on the right path, and that the states are also are now endeavoring to improve the innovative ecosystem, and we will continue to work on this in the spirit of competitive federalism and promoting that, which is one of the principal mandates of NITI Aayog. That innovation and technology frontier ಸೂಚ್ಯಂಕವನ್ನು ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಬಿಡುಗಡೆ ಮಾಡಿ ಆವಿಷ್ಕಾರಕ್ಕೆ ಪೂರಕ ವ್ಯವಸ್ಥೆ ಸೃಷ್ಟಿಸುವಲ್ಲಿ ರಾಜ್ಯಗಳು ಗಮನಾರ್ಹ ಹೆಜ್ಜೆ ಇಟ್ಟಿವೆ. ಈ ಸೂಚ್ಯಂಕ ಭಾರತದ ಸೂಕ್ತವಾದ ಹಾದಿಯಲ್ಲಿ ಸಾಗುತ್ತಿದೆ ಎನ್ನುವುದನ್ನು ಬಹಿರಂಗಪಡಿಸುತ್ತದೆ ಎಂದರು. Challenges, and which we know are immense, and which will also help to meet the aspirations of our young population. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಕಾಂಗ್ರೆಸ್ ಇಂದು ರಾಜಭವನ ಮುತ್ತಿಗೆ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೆ. ನಗರ ಕೇಂದ್ರ ರೈಲು ನಿಲ್ದಾಣದ ಬಳಿ ಇರುವ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಸ್ವಾತಂತ್ರ್ಯ ಉದ್ಯಾನದವರೆಗೆ ರ್ಯಾಲಿ ಹಾಗೂ ಪ್ರತಿಭಟನಾ ಸಭೆ ನಡೆಸಲಾಯಿತು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪ್ರತಿಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಎಸ್ಆರ್ ಪಾಟೀಲ್, ಕಾಂಗ್ರೆಸ್ ಶಾಸಕರು, ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೋವಿಡ್-19 ಸೋಂಕಿಗೆ ದೇಶದಲ್ಲಿ ಬೃಹತ್ ಲಸಿಕಾ ಅಭಿಯಾನ ಆರಂಭಗೊಂಡಿರುವ ನಡುವೆಯೇ ನೆರೆ ರಾಷ್ಟ್ರಗಳಿಗೂ ಲಸಿಕೆ ಪೂರೈಸಲು ಭಾರತ ಆರಂಭಿಸಿದೆ. 1 ಲಕ್ಷ ಕೋವಿಡ್ ಶೀಲ್ಡ್ ಲಸಿಕೆಗಳು ಇಂದು ಮಾಲ್ಡೀವ್ಸ್ ತಲುಪಿವೆ. ಭೂತಾನ್ಗೂ ಈಗಾಗಲೇ ಲಸಿಕೆಗಳನ್ನು ರವಾನೆ ಮಾಡಲಾಗಿದೆ. ಇಂದು ಬೆಳಿಗ್ಗೆ ಭೂತಾನ್ ರಾಜಧಾನಿ ಥಿಂಪು ಭಾರತದಿಂದ 1.5 ಲಕ್ಷ ಕೋವಿಡ್ ಶೀಲ್ಡ್ ಲಸಿಕೆಗಳನ್ನು ಸ್ವೀಕಾರ ಮಾಡಿತ್ತು. ಇದರೊಂದಿಗೆ ಮಾಲ್ಡೀವ್ಸ್ ಮತ್ತು ಭೂತಾನ್ ಭಾರತದ ಲಸಿಕೆ ಪಡೆದ ಮೊದಲ ರಾಷ್ಟ್ರಗಳೆನಿಸಿವೆ. ಈ ನಡುವೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಲಸಿಕೆ ರವಾನೆಯ ಕುರಿತು ಅಧಿಕೃತ ಹೇಳಿಕೆ ಹೊರಡಿಸಿದೆ. ಲಸಿಕೆ ಪೂರೈಸುವಂತೆ ಅನೇಕ ನೆರೆ ರಾಷ್ಟ್ರಗಳು ಹಾಗೂ ಸಹಭಾಗಿತ್ವ ಹೊಂದಿರುವ ಅನೇಕ ದೇಶಗಳು ಮನವಿ ಸಲ್ಲಿಸಿರುವುದಾಗಿ ಸಚಿವಾಲಯ ತಿಳಿಸಿದೆ. ಮನವಿ ಆಧರಿಸಿ ಭೂತಾನ್, ಮಾಲ್ಡೀವ್ಸ್, ಬಾಂಗ್ಲಾದೇಶ, ನೇಪಾಳ, ಮ್ಯಾನ್ಮಾರ್ ಹಾಗೂ ಸೆಷಲ್ಸ್ ದೇಶಗಳಿಗೆ ಇಂದಿನಿಂದ ಲಸಿಕೆ ರವಾನಿಸಲಾಗುತ್ತಿದೆ. ಶ್ರೀಲಂಕಾ, ಅಫ್ಘಾನಿಸ್ತಾನ ಮತ್ತು ಮಾರಿಷಸ್ಗಳಿಂದ ಅನುಮತಿ ನಿರೀಕ್ಷೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶ್ವಕ್ಕೆ ಕೋವಿಡ್-19 ಲಸಿಕೆ ಪೂರೈಸುವ ಬದ್ಧತೆಯನ್ನು ಈ ಹಿಂದೆ ಭಾರತ ವ್ಯಕ್ತಪಡಿಸಿತ್ತು. ಕೋವಿಡ್-19 ಲಸಿಕೆಗೆ ನೋಂದಣಿ ಮಾಡಲು ಕೋವಿನ್ ಆಪ್ನೊಂದಿಗೆ ಆರೋಗ್ಯ ಸೇತು ಆಪ್ ಅನ್ನು ಸಹ ಜೋಡಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ.
ಲಸಿಕಾ ಅಭಿಯಾನದ ಕಾರ್ಯಪಡೆ ಮುಖ್ಯಸ್ಥ ಆರ್ಎಸ್ ಶರ್ಮಾ ದೇಶದ ನಾಗರಿಕರು ಸುಲಭವಾಗಿ ಲಸಿಕೆಗೆ ನೋಂದಣಿ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಜನ ಆರೋಗ್ಯ ಸೇತು ಆಪ್ ಮೂಲಕವೂ ಲಸಿಕೆಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಹೆಲ್ಪ್ಲೈನ್ಗೆ ಕರೆ ಮಾಡುವ ಮೂಲಕ ಹಾಗೂ ಆಧಾರ್ ಸಂಖ್ಯೆ ಬಳಸುವ ಮೂಲಕವೂ ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು. ಕೋವಿಡ್ ಆಪ್ ಸುರಕ್ಷಿತವಾಗಿದ್ದು ಈ ಕುರಿತು ಗೊಂದಲ ಬೇಡ ಎಂದು ಸ್ಪಷ್ಟಪಡಿಸಿದರು. वो एक माइनर टेक्निकल ग्लिचेस हैं जिनको हम लोग रियल टाइम में ठीक कर रहे हैं. जहां मान लीजिए किसी कारणवश इंटरनेट की कनेक्टिविटी स्लो है या नहीं है या और कोई कारण है जिसकी वजह से ये एप्लीकेशन नहीं चल पाया मान लीजिए, तो वैसी स्थिति में हम लोगों ने ये कहा है कि आप फॉर द टाइम बीइंग आप इसको एक प्रकार से ऑफलाइन कर सकते हैं, लेकिन इमीडिएटली आपको डेटा अपलोड करना चाहिए. आप मोबाइल पे एप्लीकेशन में करिएगा, वो क्या करेगा कि जो वैक्सीनेशन का डेटा है वो डेटा मोबाइल पर ही स्टोर करके रखेगा. जैसे ही मोबाइल की कनेक्टिविटी होगी वैसे ही वो डेटा अपने आप अपलोड हो जाए. मेरी समझ में सब लोगों के लिए उचित यही रहेगा और इजी रहेगा कि आधार का प्रयोग करें. ಗಣರಾಜ್ಯೋತ್ಸವದ ದಿನದಲ್ಲಿ ದೆಹಲಿಯಲ್ಲಿ ರೈತರು ಹಮ್ಮಿಕೊಂಡಿರುವ ಟ್ರ್ಯಾಕ್ಟರ್ ಜಾಥಾಗೆ ಸಂಬಂಧಿಸಿದಂತೆ ಯಾವುದೇ ತೀರ್ಪು ನೀಡಲು ಸರ್ವೋಚ್ಚ ನ್ಯಾಯಾಲಯ ಇಂದು ತಿರಸ್ಕರಿಸಿದೆ. ರೈತರ ಟ್ರ್ಯಾಕ್ಟರ್ ಜಾಥಾಗೆ ತಡೆ ನೀಡಬೇಕೆಂದು ದೆಹಲಿ ಪೊಲೀಸ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಇಂದು ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎಸ್ಎ ಬೋಬ್ಡೆ ನೇತೃತ್ವದ ಪೀಠ ರೈತರು ಹಮ್ಮಿಕೊಂಡಿರುವ ಜಾಥಾ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಸಂಗತಿಯಾಗಿದ್ದು ಈ ಕುರಿತು ನ್ಯಾಯಾಲಯ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿತು. ರೈತರ ಜಾಥಾ ಕುರಿತು ಕಳೆದ ಸೋಮವಾರವೂ ಸುಪ್ರೀಂ ಕೋರ್ಟ್ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಜಾಥಾ ವೇಳೆ ಶಾಂತಿ ಕಾಪಾಡುವ ಖಾತರಿ ನೀಡುವಂತೆ ರೈತರ ಪರ ವಕೀಲರಿಗೆ ಸೂಚಿಸಿತು. ಅಲ್ಲದೆ ರೈತರು ಹಾಗೂ ಅವರ ವಕೀಲರಿಗೆ ಶಾಂತಿ ಸುವ್ಯವಸ್ಥೆ ಕುರಿತು ಅಟಾರ್ನಿ ಜನರಲ್ ವಿವರಣೆ ನೀಡಬೇಕೆಂದು ತಿಳಿಸಿತು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ನ 16ನೇ ಸಂಸ್ಥಾಪನಾ ಸಮಾರಂಭ ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜರುಗಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಇಲಾಖೆ ರಾಜ್ಯ ಸಚಿವ ನಿತ್ಯಾನಂದ ರೈ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಯಾವಾಗ ದೇಶ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಿದೆಯೋ ಆಗೆಲ್ಲ ವಿಪತ್ತು ನಿರ್ವಹಣಾ ಪಡೆ ಹಿರಿದಾದ ಪಾತ್ರ ವಹಿಸಿದೆ. ದೇಶ ಹೆಮ್ಮೆ ಪಡುವಂತೆ ಸೇವೆ ಸಲ್ಲಿಸಿದೆ ಎಂದರು. ಎನ್ಡಿಆರ್ಎಫ್ ಅತ್ಯಂತ ಕುಶಲ ಪಡೆಯಾಗಿದೆ. ಯಾವುದೇ ಪರಿಸ್ಥಿತಿ ಎದುರಾದರೂ ಸೇವೆಗೆ ಸದಾ ಸಿದ್ಧ ಎನ್ನುವ ಭರವಸೆ ಎನ್ಡಿಆರ್ಎಫ್ನಿಂದ ವ್ಯಕ್ತವಾಗುತ್ತದೆ. ಸರ್ಕಾರಕ್ಕೆ ವಿಶ್ವಾಸ ತುಂಬುತ್ತದೆ. ಪಡೆಯ ಸಂಕಲ್ಪ ಶಕ್ತಿಗೆ ಸಾಟಿ ಇಲ್ಲ. ತನ್ನ ಬದ್ಧತೆಯಿಂದಲೇ ಕೈಗೊಂಡ ಯಾವುದೇ ಕಾರ್ಯದಲ್ಲಿ ಯಶಸ್ವಿಯಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. चिंता न करे, हम सब लट लेंगे. यह जो आप विश्वास दिलाते हैं सरकार को और माननीय प्रधानमंत्री जी को और माननीय गृह मंत्री जी समेत पूरे देशवासियों को, यह मैं समझता हूं कि आपकी एक बहुत ही विशिष्ट संकल्प है. इस संकल्प से आप हर प्रकार की आपदाओं के सामना करने के लिए जो आपके अंदर तत्परता दिखती है, शायद आपकी सफलता का यह बहुत बड़ा कारण है. ಅಮೆರಿಕದ ನೂತನ ಅಧ್ಯಕ್ಷರಾಗಿ ಚುನಾಯಿತಗೊಂಡಿರುವ ಜೋ ಬೈಡೆನ್ ಮತ್ತು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಕಮಲಾ ಹ್ಯಾರಿಸ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಬೈಡೆನ್ 46ನೇ ಅಧ್ಯಕ್ಷರಾಗಿ ಹಾಗೂ ಹ್ಯಾರಿಸ್ 49ನೇ ಉಪಾಧ್ಯಕ್ಷರಾಗಿ ಅಮೆರಿಕದ ಕ್ಯಾಪಿಟೋಲ್ ಕಟ್ಟಡದ ಮುಂಭಾಗದಲ್ಲಿ ಅಧಿಕಾರ ವಹಿಸಿಕೊಳ್ಳುವರು. ಕಮಲಾ ಹ್ಯಾರಿಸ್ ದಕ್ಷಿಣ ಏಷ್ಯಾ ಮೂಲದ ಮೊದಲ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಮಧ್ಯೆ ಇತ್ತೀಚೆಗೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಂಬಲಿಗರು ಮತ್ತು ಪೊಲೀಸರ ನಡುವೆ ಘರ್ಷಣೆ ಸಂಭವಿಸಿದ ಹಿನ್ನೆಲೆಯಲ್ಲಿ ವ್ಯಾಪಕ ಬಿಗಿ ಭದ್ರತೆ ಒದಗಿಸಲಾಗಿದೆ. 25,000ಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಜೊತೆಗೆ ವಾಹನಗಳ ಸಂಚಾರ, ಸಾರ್ವಜನಿಕರ ಸಂಚಾರಕ್ಕೆ ಹಲವು ನಿರ್ಬಂಧಗಳನ್ನು ಹೇರಲಾಗಿದೆ. ಜುವೆಲ್ ಓರಂ ಅಧ್ಯಕ್ಷತೆಯ ರಕ್ಷಣಾ ಕುರಿತ 16 ಸದಸ್ಯರನ್ನೊಳಗೊಂಡ ಸಂಸದೀಯ ಸ್ಥಾಯಿ ಸಮಿತಿ ಇಂದು ಕಾರವಾರದ ನೌಕಾನೆಲೆಗೆ ಭೇಟಿ ನೀಡಿದೆ. ಗೋವಾ ಮತ್ತು ಕಾರವಾರದಲ್ಲಿನ ಕರಾವಳಿ ಭದ್ರತೆ ಸೇರಿದಂತೆ ಅರಬ್ಬಿ ಸಮುದ್ರದಲ್ಲಿ ಕಾರ್ಯಾಚರಣೆಗೆ ಸಿದ್ಧತೆಗಳ ಕುರಿತು ಖುದ್ದು ಅಧ್ಯಯನ ನಡೆಸಲು ಸಮಿತಿ ಆಗಮಿಸಿದೆ. ಇಂದು ಮತ್ತು ನಾಳೆ ಸಮಿತಿ ಪರಿಶೀಲನೆ ನಡೆಸಲಿದೆ. ಸಮಿತಿಯ ನಿಯೋಗವನ್ನು ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಕರ್ನಾಟಕ ನೇವಲ್ ಏರಿಯಾದ ರೇರ್ ಅಡ್ಮಿರಲ್ ಮಹೇಶ್ ಸಿಂಗ್ ಸ್ವಾಗತಿಸಿದರು.
ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಯಾಗಿರುವ ಮಣ್ಣು ಪರೀಕ್ಷಾ ಅಭಿಯಾನವು ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ ಐತಾಂಡಹಳ್ಳಿ ಮತ್ತು ಚಲಗಾನಹಳ್ಳಿ ಮಾದರಿ ಹಳ್ಳಿಯನ್ನಾಗಿ ಆಯ್ಕೆ ಮಾಡಿ ಅಲ್ಲಿನ ರೈತರಿಗೆ ಮಣ್ಣಿನ ಫಲವತ್ತತೆ ಹಾಗೂ ಸಂರಕ್ಷಣೆ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. ರೈತರು ಉತ್ತಮ ಇಳುವರಿ ಹೊಂದುವಲ್ಲಿ ತೋಟಗಾರಿಕಾ ಇಲಾಖೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಮದಲ್ಲಿ ಗೋಡೆ ಬರಹದ ಮೂಲಕ ಮಣ್ಣು ಪರೀಕ್ಷೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಮಣ್ಣಿನ ಪರೀಕ್ಷೆ ಮಾಡಬೇಕು. ಡಿಡಿ ನ್ಯೂಸ್ನೊಂದಿಗೆ ರೈತ ಚಂದ್ರಶೇಖರ್ ಮಣ್ಣಿನ ಪರೀಕ್ಷೆ, ಗೊಬ್ಬರ, ನೀರಿನ ಬಳಕೆ ಪ್ರಮಾಣ ಇವುಗಳ ಬಗ್ಗೆ ಗ್ರಾಮ ಮಟ್ಟದ ಸಭೆಗಳಲ್ಲಿ ಮಾಹಿತಿ ಪಡೆದು ಕೃಷಿಯಲ್ಲಿ ತೊಡಗಿದ್ದು ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಪಡೆಯುತ್ತಿರುವುದಾಗಿ ತಿಳಿಸಿದರು. ಆಧಾರದ ಮೇಲೆ ನಾವು ಯಾವ ರೀತಿಯಾದ ಫಲವತ್ತತೆಯನ್ನ ಭೂಮಿಯಲ್ಲಿ ರೂಪಿಸಿಕೊಳ್ಳಬೇಕು ಮತ್ತು ಯಾವ ರೀತಿಯಾದ ಗೊಬ್ಬರವನ್ನು ನಾವು ಮಣ್ಣಲ್ಲಿ ಬೆರೆಸಬೇಕು ಮತ್ತು ಯಾವ ರೀತಿಯಾದ ಬಿತ್ತನೆಯನ್ನ ಮಾಡಬೇಕು ಮತ್ತು ಯಾವ ರೀತಿಯಾದ ಲಾಭಾಂಶವನ್ನು ಪಡೆಯಬೇಕು ಎಂಬ ಎಲ್ಲ ಒಂದು ಮಾಹಿತಿಯನ್ನ ನಾವು ಕೃಷಿ ಇಲಾಖೆಯಿಂದ ಪಡೆದುಕೊಂಡಿದ್ದೇವೆ. 2 ಭಾಗ ತಗೊಳ್ಬೇಕು. ಇನ್ನೋರ್ವ ರೈತ ಮುನಿರಾಜ್ ಒಣ ಬೇಸಾಯದ ಮೂಲಕ ಕೃಷಿಯಲ್ಲಿ ತೊಡಗಿದ್ದು ಪ್ರತಿ ವರ್ಷ ಹಿಂಗಾರು ಬೆಳೆ ಮುಗಿದ ನಂತರ ಕೃಷಿ ಅಧಿಕಾರಿಗಳ ಸಲಹೆಯಂತೆ ಮಣ್ಣು ಪರೀಕ್ಷೆ ಮಾಡಿಸಿ ಉತ್ತಮ ಇಳುವರಿ ಹೊಂದಲಾಗುತ್ತಿದೆ ಎಂದರು. ಹೆಚ್ಚಾಗಿ ಒಣ ಬೇಸಾಯ ಇರೋದ್ರಿಂದ ನಮಗೆ ಎಷ್ಟು ಪೋಷಕಾಂಶಗಳು ಬೇಕು, ಪೊಟ್ಯಾಶ್ ಎಷ್ಟು ಬೇಕು, ಸಾರಜನಕ ಎಷ್ಟು ಬೇಕು, ಈ ನ್ಯೂಟ್ರಿಯನ್ಸ್ ಎಷ್ಟು ಹಾಕಬೇಕು ಅಂತ ಇದರಿಂದ ನಮ್ಗೆ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಕಡಿಮೆ ಗೊತ್ತಾಗುತ್ತೆ. ಅದರಿಂದ ನಮಗೆ ಹೆಚ್ಚಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಭಟನಾ ನಿರತ ರೈತ ಮುಖಂಡರು ಕೇಂದ್ರ ಸರ್ಕಾರದ ನಡುವೆ 10ನೇ ಸುತ್ತಿನ ಮಾತುಕತೆ ಪ್ರಗತಿಯಲ್ಲಿ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತಿತರರು ಭಾಗಿ. ನಿರ್ವಸತಿಗರಿಗೆ ಸೂರು ಒದಗಿಸಲು ಸರ್ಕಾರ ಬದ್ಧ. ಹಳ್ಳಿ ನಗರಗಳ ನಡುವಿನ ಅಂತರ ನಿವಾರಣೆಗೆ ಕ್ರಮ ಪ್ರಧಾನಿ ನರೇಂದ್ರ ಮೋದಿ. ಜಿಲ್ಲಾಡಳಿತ ಗ್ರಾಮಮುಖಿಯಾಗಿ ಸೇವೆ ಸಲ್ಲಿಸುವುದು ಅವಶ್ಯ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕ್ರಿಯಾ ಯೋಜನೆ ರೂಪಿಸಬೇಕು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಪ್ರಥಮ ಪಿಯು 8 ಮತ್ತು 9ನೇ ತರಗತಿಗಳ ಪ್ರಾರಂಭಕ್ಕೆ ಚಿಂತನೆ. ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯ ನಂತರ ಅಂತಿಮ ನಿರ್ಧಾರ. ಸಚಿವ ಎಸ್ ಸುರೇಶ್ ಕುಮಾರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.